ನಿನ್ನೆ ಬೆಳಗ್ಗೆ ಕರ್ನೂಲಿನಿಂದ 15 ಕಿಲೋಮೀಟರ್ ದೂರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಜರುಗಿದಂಥ ಖಾಸಗಿ ಬಸ್ ಅಗ್ನಿ ದುರಂತ ನಿಜಕ್ಕೂ ಕೂಡ ಆ ದೃಶ್ಯವನ್ನು ನೋಡಿದವರಿಗೆ ಎಂಥವ್ರಿಗೂ ಕೂಡ ಮಮ್ಮಲ ಮರಗ್ತಾರೆ. ಯಾಕಂದರೆ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 20 ಜನ ಮೃತರಾದರು. ಎಲ್ಲ ರೀತಿಯಾದಂಥ ಸರ್ಟಿಫಿಕೇಟ್ಗಳೆಲ್ಲವೂ ಕೂಡ ಈ ವಿ ಕಾವೇರಿ ಅನ್ನುವಂಥ ಬಸ್ ಏನಿತ್ತು ಆ ಎಲ್ಲ ಸರ್ಟಿಫಿಕೇಟ್ಗಳಿದ್ವು. ಆದರೆ ರಾಜ್ಯದ ಬಹುತೇಕ ಖಾಸಗಿ ಬಸ್ಗಳಲ್ಲಿ ನಿಜವಾಗ್ಲೂ ಕೂಡ ಆ ರೀತಿಯಾದಂಥ ಫಿಟ್ನೆಸ್ ಸರ್ಟಿಫಿಕೇಟ್ ಇರ್ಬೋದು, ಅಥವಾ ನಿಮಗೆ ಟ್ಯಾಕ್ಸ್ ಪೇ ಮಾಡೋದಿರ್ಬೋದು, FC ಮಾಡೋದಿರ್ಬೋದು, ಹೀಗೆ ಪ್ರತಿಯೊಂದು ಕೂಡ ತೆಗೆದುಕೊಂಡಿದ್ದಾರೆ ಅಂಥೇಳಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವೀಗ ಬೆಂಗಳೂರಿನ ವಿಜಯನಗರ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವಂಥ ಒಂದು ಖಾಸಗಿ ಬಸ್ನ ಒಂದು ನಿಲ್ದಾಣ ಇದು. ಈ ನಿಲ್ದಾಣದಲ್ಲಿ ಸಾಕಷ್ಟು ಬೇರೆ ಬೇರೆ ಬಸ್ಗಳು ಕೂಡ ಇಲ್ಲಿದ್ದಾವೆ. ಇದು ಕೇರಳ ಕಡೆಗೆ ಹೋಗುವಂಥ ಬಸ್. ಈ ಬಸ್ನ ಫಿಟ್ನೆಸ್ ಸರ್ಟಿಫಿಕೇಟಿಂದ ಹಿಡಿದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಚೆಕ್ ಮಾಡಿದಾಗ ಎಲ್ಲದೂ ಕೂಡ ಎಲ್ಲ ಸರ್ಟಿಫಿಕೇಟ್ಗಳು ಮತ್ತು ಟ್ಯಾಕ್ಸ್ಗಳನ್ನು ಪೇ ಮಾಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮುಂಭಾಗದಲ್ಲಿ 2 ಬಾಕ್ಸ್ ನಿಮಗೆ ಫಸ್ಟ್ ಏಡ್ ಬಾಕ್ಸ್ ಏನಿದೆ ಅದು ಕೂಡ ಇರೋದು ಕಂಡು ಬರ್ತಾ ಇದೆ. ಶುಚಿತ್ವದ ಬಗ್ಗೆ ಭಾಳಷ್ಟು ಕಂಪ್ಲೇಂಟ್ಗಳಿರ್ತದೆ. ಯಾಕಂದರೆ ಕ್ಲೀನ್ನೆಸ್ ಮೇಂಟೈನ್ ಮಾಡೋದಿಲ್ಲ ಅಂಥೇಳಿ ಆ ಕಂಪ್ಲೇಂಟನ್ನು ಹೊರತುಪಡಿಸಿದಂತೆ ಕಸ್ಟಮರ್ಗಳು ಇನ್ನುಳಿದಂತೆ ಇಲ್ಲಿ ನೋಡ್ತಾ ಹೋದರೆ ಉಳಿದ ಸಮಸ್ಯೆಗಳೇನು ಹೆಚ್ಚಾಗಿ ಕಂಡು ಬರ್ತಾ ಇಲ್ಲ. ಆದರೆ ಒಂದು ದೊಡ್ಡ ಗಂಭೀರ ಆರೋಪ ಇರೋದೇನೆಂದರೆ ಒಂದೇ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಅದಕ್ಕೆ ಬೇಕಾದ ರೀತಿಯಾದಂಥ ಟ್ಯಾಕ್ಸ್ ಇರ್ಬೋದು, ನಿಮಗೆ FC ಇರ್ಬೋದು, ಮತ್ತು ಬೇರೆ ಬೇರೆ ರೀತಿಯಾದಂಥ ಏನು ಪರ್ಮಿಟ್ ಏನಿದೆ ಅವುಗಳೆಲ್ಲ ತೆಗೆದುಕೊಂಡಿರ್ತಾರೆ. ಒಂದೇ ನಂಬರಲ್ಲಿ 2-3 ಬಸ್ಗಳು ಆಪ್ರೇಟ್ ಮಾಡ್ತಾರೆ ಅನ್ನುವಂಥ ದೊಡ್ಡ ಗಂಭೀರ ಆರೋಪ ಇದೆಯಲ್ಲ, ಈ ಆರೋಪ ಕೆಲವು ಕಡೆಗೆ ಅದು ಸಹಜನೂ ಕೂಡ. ಕರ್ನೂಲಲ್ಲಿ ಆದಂಥ ಘಟನೆ ಹಿಂದೆ ಹಾವೇರಿಯಲ್ಲೂ ಕೂಡ ಇದೇ ರೀತಿಯಾದಂಥ ಘಟನೆ ಆಗಿತ್ತು. ಆ ಸಂದರ್ಭದಲ್ಲಿ ಏನೆಲ್ಲ ಅವಾಂತರ ಆಗಿತ್ತು ಅನ್ನೋದನ್ನು ಈಗಲೂ ಕೂಡ ಮರೆಯೋಕ್ಕಾಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡಿದಾಗ ಇಲ್ಲಿರುವಂಥ ಬಹುತೇಕ ಬಸ್ಗಳೆಲ್ಲವೂ ಕೂಡ ಫಿಟ್ನೆಸ್ ಸರ್ಟಿಫಿಕೇಟ್ ಜೊತೆಗೆ ವಿವಿಧ ಟ್ಯಾಕ್ಸ್ಗಳನ್ನು ಕೂಡ ತೆಗೆದುಕೊಂಡಿದ್ದಾವೆ. ಯಾವ ಪರ್ಮಿಟನ್ನು ತೆಗೆದುಕೊಂಡಿದ್ದಾರೆ ಅವು ನಿಜವಾಗ್ಲೂ ಅಲ್ಲಿಗೆ ಟ್ರಾವೆಲ್ ಮಾಡ್ತಿದೆಯಾ ಇಲ್ಲ ಅನ್ನುವಂಥ ಪ್ರಶ್ನೆಗೆ ಮಾತ್ರ ಅದು ಪರಿಶೀಲನೆ ಮಾಡಿದ ನಂತರವೇ ಗೊತ್ತಾಗತ್ತೆ, ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಬಟ್ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇರೋದೇನೆಂದರೆ ನನ್ನ ಹಿಂಭಾಗದಲ್ಲಿ ನಿಮಗೆ ಇದು ಬಸ್ ನಿಲ್ದಾಣದ ರೀತಿಯಾಗಿ ಒಂದು ಡಿಪೋ ರೀತಿಯಾಗಿ ಮಾಡ್ಕೊಂಡಿದ್ದಾರಲ್ಲ, ಹಿಂಭಾಗದಲ್ಲಿ ನೋಡ್ತಾ ಹೋದರೆ ಈ ಡಿಪೋದಲ್ಲಿ ನಿಮಗೆ ಗ್ಯಾಸ್ನ ಸ್ಟ್ಯಾಂಡನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯೂಶಲಿ ಈ ರೀತಿಯಾಗಿ ನಿಮಗೆ ಗೋಡನ್ನಲ್ಲಿ ಈ ರೀತಿ ಅವಕಾಶವನ್ನು ಮಾಡಿಕೊಡ್ಬೇಕು. ಬಟ್ ಇಲ್ಲಿ ಸಿಚುವೇಶನ್ ನೋಡಿದ್ರೆ ಬಸ್ಗಳು ಕೂಡ ಖಾಸಗಿ ಬಸ್ಗಳು ಸ್ಟ್ಯಾಂಡ್ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಬಸ್ಗಳನ್ನು ನಿಲ್ಲಿಸಲಿಕ್ಕೆ ಅದರ ಜೊತೆಗೆ 2 ದೊಡ್ಡ ದೊಡ್ಡ ವೆಹಿಕಲ್ಗಳಲ್ಲಿ ಗ್ಯಾಸ್ ಬಂದು ಇಲ್ಲಿ ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥ ಕಾರ್ಯನೂ ಕೂಡ ಮಾಡ್ತಾ ಇದ್ದಾರೆ. ಯೂಶಲಿ ಗೋಡನ್ನಲ್ಲಿ ಈ ಕಾರ್ಯ ಆಗಬೇಕಾಗಿತ್ತು, ಬಟ್ ಆ ದೃಶ್ಯಗಳು ಕಂಡು ಬರ್ತಾ ಇಲ್ಲ. ಏನಾದರೂ ಅವಘಡಗಳಾದರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗೋದಿಲ್ಲ. ಸೊ ಇದು ವಿಜಯನಗರ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಇರುವಂಥ ಖಾಸಗಿ ಬಸ್ಗಳನ್ನು ನಿಲ್ಲಿಸುವಂಥ ಜಾಗ, ಮತ್ತು ಅದರ ಜೊತೆಗೆ ನಿಮಗೆ ಗ್ಯಾಸ್ಗಳನ್ನು ಕೂಡ ನಿಮಗೆ ವೆಹಿಕಲ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳಲಿಕ್ಕೆ ಗೋಡನ್ ರೀತಿಯಾಗಿ ಮಾಡಿಕೊಂಡಿದೆ. ಬೆಂಗಳೂರಿಂದ ಕ್ಯಾನಪಸನ್ನ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.